Öyle çık. Öyle.
ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಆದರೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಹಸ್ತಿನಾವತಿಗೆ ಕಳುಹಿಸಿದರು. ಆದರೆ ಆ ದುರುಳ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ದೇವಿ. ಯುದ್ಧವೇನೋ ಅನಿವಾರ್ಯವಾಗಿಯೇ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳೇನು ಕಳೆದು ಹೋದವು? ಗೋಪಿಕಾಂಗಿನೇರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಮೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ, ನಾನು ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಯಸ್ಸು. ಕಂಸ, ಶಿಶುಪಾಲಾದಿ ದಾನವರನ್ನು ನಿನ್ನ ಚಕ್ರದ ರಕ್ತ ತೃಷ್ಯ ಪುನಃ ಜಾಗೃತವಾಗಲು ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಸ್ವಾಮಿ. ಯುದ್ಧವು ಅನಿವಾರ್ಯವಾಗಿಯೇ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಶಸ್ತ್ರಾಸ್ತ್ರಗಳನ್ನು ಧರಿಸಿ ಯಾರ ಪಕ್ಷವೂ ಸೇರಿ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದಿರು. ಆದರಿದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವಲ್ಲ ದೇವಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾದ ಮಧುರ ವೇಣು ಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತಾ ಕೃಷ್ಣನ ಮಧುರವಾದ ರೂಪವನ್ನು ಜನರು ನೋಡೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದು ಅವರ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯಗಳು ಕಂಪಿಸುತ್ತಿರುವವು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ವೀರ ಕ್ಷತ್ರಿಯರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ಆದರೆ ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಇಡೀ ಜಗತ್ತಿಗೆ ತಿಳಿಸುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ದೇವಿ ನೀನೇ ನೋಡುವೆಯಂತೆ.
ಅರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೇ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಲೋಕಪಾಲಕನು ನಾನಾಗಿ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಕೊರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ, ದೇವಿ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ದೇವಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನೀ ನಿರಂತರದ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿದೆ. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೂ ನನ್ನ ಪ್ರಯತ್ನವು ಸಫಲವಾಗಲಿಲ್ಲ. ಮಾನವನು ಮಾನವ ಜಾತಿಯ ಪರಮ ಶತ್ರುವೆಂದು ಇದೀಗ ತಿಳಿದೆನು. ದೇವಿ, ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ನಿನಗಿನ್ನೂ ಚಿಂತೆ ಬೇಡ. ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧವೋ ಅಥವಾ ಶಾಂತಿ ಎಂಬ ಪ್ರಶ್ನೆಯೋ ಈ ಮಂದಿರದಲ್ಲಿಯೇ ನಿರ್ಣಯವಾಗುವುದು. ನೀನಿನ್ನು ನಡೆ ಪ್ರೇಯಸಿ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ದೇವಿ ಪವಡಿಸು ಪರಮಾತ್ಮ. ಪವಡಿಸು ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ. ಪವಡಿಸು ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ. ಭವರೋಗ ವೈದ್ಯ ಭಕ್ತರ ನಿಧಿಯೇ. ಪವಡಿಸು ಪರಮಾತ್ಮ
ನಿದ್ರಿಸಿದಂತೆ ತೋರುತ್ತಿರುವುದು. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ, ಕುರು ಪಾಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ನಾನು ವಿಧ ವಿಧ ಪ್ರಯೋಗವೆಸಗಿದನು. ಅದಮ ಭೀಮನ ವಧಿಸಲು ನಾನು ವಿಧ ವಿಧ ಪ್ರಯೋಗವೆಸಗಿದನು. ಕದೀಮನವನು ಎದೆಗೆಡದೆ ಮೊನಕರಿಯನ್ವಯ ಕೊಟ್ಟಿದನು. ಕದೀಮನವನು ಎದೆಗೆಡದೆ ಮೊನಕರಿಯನ್ವಯ ಕೊಬ್ಬಿಹನು. ಮೋದವನ ಬೆಂಬಲದಿ ಮೆರೆಯುವ ಮದಂತ ಪಾಂಡವನಾರ್ಭಟವ, ಮೋದವನ ಬೆಂಬಲದಿ ಮೆರೆಯುವ ಮದಂತ ಪಾಂಡವನಾರ್ಭಟವ. ಸದನದಲ್ಲಿ ಮನವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಸದನದಲ್ಲಿ ಮನವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಮುಂದೊರಗುವ ಕುರು ಪಾಂಡವರ ಭೀಕರ ಸಂಗ್ರಾಮಕ್ಕೆ ಶ್ರೀಕೃಷ್ಣನ ಸಹಾಯವನ್ನು ಕೇಳಲು ನಾನು ದ್ವಾರಕೆಗೆ ತೆರಳುತ್ತಿರುವೆನು. ಯಾದವರಾಗದ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ, ಯಾದವರಾಗದ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ವಾಮರಮಣನು ನಮ್ಮ ಸಹೋದರ ವಾಮಗೈವೆ ಭೀಮನ, ವಾಮರಮಣನು ನಮ್ಮ ಸಹೋದರ ವಾಮಗೈವೆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ತಾಡ್ತಿಯನು ಬಣವ, ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಣ್ಣ ತಾಡ್ತಿಯನು ಬಣವ. ಕುರು ಸಿಂಹಾಸನದಲು ಕುಳಿತು ನಿರುತವು ಅರಸದಿ ದನೆಯಲಾಳಲು, ಕುರು ಸಿಂಹಾಸನದಲು ಕುಳಿತು ನಿರುತವು ಅರಸದಿ ದನೆಯಲಾಳಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ, ಕುರು ಪಾಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ, ಬರದಿ ನಾಂ ತೆರಳುವೆ. ಮಾಧವ
ಮುಂದೊದಗುವ ಕುರ್ಪಾಂಡವರ ಭೀಕರ ಸಂಗ್ರಾಮಕ್ಕೆ ಶ್ರೀಕೃಷ್ಣನ ಸಹಾಯವನ್ನು ಕೇಳಲು ನಾನು ದ್ವಾರಕಿಗೆ ತೆರಳುವೆನು. ಮುಕುಂದ ಜಯ ಕೃಷ್ಣ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕಾಳಿಂಗ ಮರ್ದನ ಕಂಸ ವಿಶೋಧನ ಕಾಳಿಂಗ ಮರ್ದನ ಕಂಸ ವಿಶೋಧನ ಕುವರೆಯದರಲಿಲ್ಲ ಗೋಪಾಲ ಕುವರೆಯದರಲಿಲ್ಲ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕಡಲ ಸಾಗರ ಕಮಲ ನಯನ ಕಡಲ ಸಾಗರ ಕಮಲ ನಯನ ಕನಕಾಂಬರಿ ದಾರಿ ಮುರಾರಿ ಕನಕಾಂಬರಿ ದಾರಿ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ರೆಯಲ್ಲಿ ಪರಿಣಮಿಸುವರು. ಅವರು ಎಚ್ಚರಗೊಳ್ಳುವವರೆಗೂ ನಾನು ಈ ದ್ವಾರ ಬಾಗಿಲ ಬಳಿಯಲ್ಲೇ ಕಾದಿರುವೆ. ಹೇಳಿ ಭವನದ ವೈಭವ ನೋಡಲಾನಂದವಾಗಿದೆ. ಹೇಳಿ ಭವನದ ವೈಭವ ನೋಡಲಾನಂದವಾಗಿದೆ. ಹೇಳಿ ಭವನದ ವೈಭವ ನೋಡಲಾನಂದವಾಗಿದೆ. ಹೇಳಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿಕ್ಕದು ನಗುತ್ತಿವೆ.
ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕದಿ ಲೋಕವೇ ಮೆರುಗಿದರೆ ಗಿಳಿದಂತಿವೆ. ದೇವಲೋಕದಿ ಲೋಕವೇ ಮೆರುಗಿದರೆ ಗಿಳಿದಂತಿವೆ. ಎನ್ನುತ್ತೀರಿ ಕೃಷ್ಣನ ಹರ್ಪದ ಸಿರಿತನ. ಎನ್ನುತ್ತೀರಿ ಕೃಷ್ಣನ ಗರ್ಭದ ಸಿರಿತನ. ಏನಿಗವನದ ವೈಭವ ನೋಡಲಾನಂದವಾಗಿದೆ. ಏನಿಗವನದ ವೈಭವ ನೋಡಲಾನಂದವಾಗಿದೆ. ಏನಿಗವನದ ವೈಭವ 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 ವೈಭವ. ಹೇನಿ ಭವನದ ವೈಭವ, ಹೇನಿ ಭವನದ ಶೃಂಗಾರ. ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಇಲ್ಲಿ ಕಂಗೊಳಿಸುತ್ತಿರುವ ದೀಪಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವವು. ಈ ಶಯನಾಗಾರದ ಬಾಗಿಲಲ್ಲಿ ತೂಗಾಡುತ್ತಿರುವ ತೋರಣಗಳು ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ನನ್ನನ್ನು ಸ್ವಾಗತಿಸುತ್ತಿರುವುದು. ಏನಿದು? ಈ ಭವನವನ್ನು ಕಂಡ ಕ್ಷಣದಿಂದ ನನ್ನ ಮನಸ್ಸು ಮೋಡಗಳಂತೆ ಕರಗಿ ಮಳೆ ಸುರಿದಂತಾಗಿದೆ. ನನ್ನ ಅಂತರಾತ್ಮ ಯಾವ ಮಹಾಶಿಲ್ಪಿಯ ಕೈಚಳಕವೋ ಕಲಾಚಾತುರ್ಯವೋ ಇರಬಹುದು. ಅಮರಾವತಿಯ ಇಂದ್ರನ ಅರಮನೆಯನ್ನೇ ಮೀರಿಸುತ್ತಿರುವುದೆಲ್ಲ ಹಬ್ಬಬ್ಬ ಅಸಾಧ್ಯವಾಗಿದೆ. ಹೇನಿ ಶಿಲಾ ಬಾಲಕಿಯರ ಭಾವಭಂಗಿ, ಹೋರೆ ನೋಟ ಬೀರುವ ಮಿಂಚಿನಂತೆ ಹೊಳೆಯುವ ನಯನ. ಸೊಂಪಿಗೆ ಅಂತ ನಾಸಿಕ, ಬಳ್ಳಿಯಂತೆ ಬಳಕುವ ನಡುವು, ನಸು ನಗೆಯ ಮಂದ ಆಸ ಬೀರುವ ಈ ನೀರೆಯರನ್ನು ಒಮ್ಮೆ ಬಿಗಿದಪ್ಪಲೆ ಎನ್ನುವ ಅಂಬಲ. स्वागत स्वागत कुरुनंदना, स्वागत स्वागत कुरुनंदना, स्वागत भैय दुर्योधना. स्वागत भैय दुर्योधना, स्वागत स्वागत कुरुनंदना. सा निधि तने बगरी तने गपा, तने बगरी तने गपने. सा सा निधि तने बगरी तने गपा, तने बगरी तने गपा. वंशकुल तिलक कौरवेश्वरा, कुरुवंशकुल तिलक कौरवेश्वरा. नवरत्न खचित
ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದೊಳುಕದೆಯಂ ಪಿಡಿದಿಕ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಕರದೊಳುಕದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ನನಗೇನಾದರೂ ಭ್ರಮೆಯೋ? ಓಹೋ, ಕೃಷ್ಣನ ಮಾಯೆ. ತ್ರಿಮೂರ್ತಿಗಳೇ ನೋಡಿ ಬೆರಗಾಗುವಂತಹ ರಮಣೀಯ ದೃಶ್ಯ. ದೇವ, ದಾನವ, ಯಕ್ಷ, ಗಂಧರ್ವ, ಕಿನ್ನರ ಕಿಂಪುರುಷರಾದಿಯಾಗಿಯೂ ಎಲ್ಲಿಯೂ ನೋಡದಂತಹ ಮಹಾದದ್ಭುತ ಕೃಷ್ಣ. ನಿನ್ನ ಮಾಯಾ ಶೃಂಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಕ್ಷಣದಂತ ಮಲ್ಲ ಕೌರವೇಶ್ವರ. ಸಮಸ್ತ ಸಸಾಗರವೇ ಪೃಥ್ವಿಯನ್ನೇ ಶಾಸನ ಮಾಡಿರುವ ವಸುಂಧರ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ. ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ಸಾಮಾನ್ಯ ಗೊಲ್ಲ ಗೋಪಾಲನ ವೈಭವವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ ಇರಲಾರದು. ಸಮಬಲ ಸಾಧಿಸಿ ಸದೆ ಬಳೆವೆನು ನಾ ಶತ್ರುಗಳಾದ ಪಾಂಡವರು ನಾ. ಸಮಬಲ ಸಾಧಿಸಿ ಸದೆ ಬಳೆವೆನು ನಾ ಶತ್ರುಗಳಾದ ಪಾಂಡವರು ನಾ. ಸೇರಿಸ ಬಲದಿ ಕೀರ್ತಿಯ ಬಳೆವೆ, ಸೇರಿಸ ಬಲದಿ ಕೀರ್ತಿಯ ಬಳೆವೆ. ಸಾಧು ಸಜ್ಜನರು ಸಾಧಿಸು ಸಮಬಲ, ಸಾಧು
ಬಲವನು ನಾ ಪಡೆವ ಮೆರೆವ ಸುದಿನ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ. ನಾನು ದ್ವಾರಕೆಗೆ ಬಂದು ಸೇರಿದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿದೆಯೋ ಏನೋ ನೋಡೋಣ. ನನಗಿಂತ ಮೊದಲೇ ಅರ್ಜುನನು ಬಂದಂತಾಗಿದೆ, ಇನ್ನು ಬಂದಿಲ್ಲವೆಂದು ತೋರುವುದು. ಬಾರದಿದ್ದರೆ ಹೋಗಲಿ, ನನ್ನ ಕೆಲಸ ನನ್ನದು. ಸಾರ್ಥಕಿ, ಕೃಷ್ಣನಲ್ಲಿ? ಶ್ರೀಕೃಷ್ಣ ಪರಮಾತ್ಮನು ಯೋಗ ನಿದ್ರೆಯಲ್ಲಿ ಪಣಿಸುವರು, ಇನ್ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಇನ್ನು ನಿದ್ರಿಸುತ್ತಿರುವನೋ? ವಿರಾಟನ ಮನೆಯ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುವುದು. ಅನೇಕ ಗೋಪಿಕಸ್ತ್ರೀಯರೊಡನೆ ಸರಸ ಸಲ್ಲಾಪಗಳನ್ನಾಡಿ ಹಗಲೆಲ್ಲ ನಿದ್ರಿಸುವುದೇ ಈತನ ಸ್ವಭಾವ. ಎಷ್ಟಾದರೂ ಗೊಲ್ಲ, ತಿಳುವಳಿಕೆಯೂ ಇಲ್ಲ. ಗೊಲ್ಲರಿಂದ ಪರಿಪೋಷಿತನಾದ ಇವನ ಗೊಲ್ಲನ ಬುದ್ಧಿಯಲ್ಲಿ ಓದಿತು. ಕೃಷ್ಣ, ಮುಕುಂದ, ಮುರಹರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯದ ಅಧಿಕಾರವನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ವಹಿಸಿ ತಾನು ಮಾತ್ರ ಹೊತ್ತಿಗೆ ತುತ್ತು ಕೂಳನ್ನು ತಿನ್ನುತ್ತಾ ಈ ಹಂಸ ತೂಲಿಕಾ ತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವನು. ನಿದ್ರಿಸಲಿ, ಈತನು ಎಚ್ಚರಗೊಳ್ಳುವವರೆಗೂ ಕಾಯ್ದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಅಖಂಡ ಭಜಬಲ ಪರಾಕ್ರಮಿಯು ಕುರುಕುಲ ಚಕ್ರೇಶ್ವರನಾದ ನಾನು ಈ ಸಾಮಾನ್ಯ ಗೊಲ್ಲ ಗೋಪಾಲನ ಪಾದತಳದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ಅದೋ ಆ ಶಿರೋಭಾಗದಲ್ಲಿ ಮುತ್ತಿನಿಂದ ಕೆತ್ತಲ್ಪಟ್ಟ ಮಂದನಾಸನವಿರುವುದು. ನನಗೆ ಯೋಗ್ಯವಾದ ಪೀಠ, ನಾನಲ್ಲಿಯೇ ಕುಳಿತುಕೊಳ್ಳುವೆನು. ಸಾರ್ಥಕಿ, ಇಲ್ಲಿ ಬಾ, ನಿನ್ನಲ್ಲಿ ಒಂದು ಮಾತು. ಅದೇನೆಂದು ಹೇಳು ಕುರು ರಾಜ. ಸಾರ್ಥಕಿ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವುಗಳು ನಮ್ಮ ಪಕ್ಷ ವಹಿಸಬೇಕೆಂದು ಕೇಳಲು ನಾನಿಲ್ಲಿಗೆ ಬಂದಿರುವೆನು. ನಮಗೆ ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರು ರಾಜ. ಅದೇಕೆ ಸಾಧ್ಯವಿಲ್ಲ ಸಾರ್ಥಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಆತನು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸುವುದೇ ಆದರೆ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಲ್ಲವೇ? ಓಹೋ, ಸಂದೇಹವಿಲ್ಲ. ಇನ್ನೇನು ಸ್ವಾಮಿಯು ಎಚ್ಚರಗೊಳ್ಳುವರು. ನೀವು ಈ ಪೀಠದಲ್ಲೇ ಕುಳಿತುಕೊಳ್ಳಿ.
ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣ ಸಖೋ? ಏಕೆ, ಏನಾಯಿತು? ಅದನ್ನು ಹೇಳಲು ನನಗೆ ಬಾಯಿ ಬರುತ್ತಿಲ್ಲ. ಹಗೋ ನೀವೇ ನೋಡಿ. ಓಹೋ, ಅಣ್ಣನಾದ ಕೌರವೇಶ್ವರನು ನನಗಿಂತಲೂ ಮೊದಲೇ ದ್ವಾರಕಿಯಲ್ಲಿ. ಇದು ಎಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಸಹ ಸಂತೋಷವು. ಯುಧಿಷ್ಠರರು ನಾವು 4 ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂದು ಬಳಿಕ ನಾನು ದ್ವಾರಕಿಗೆ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪದ ಫಲವೂ ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ನಮಗೆ ದೊರೆಯುವುದು. ಸುಯೋಧನ, ನನಗೆ ಯಾರ ಸಹಾಯವೂ ಬೇಡ. ನಾನು ದ್ವಾರಕಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗಿಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ದಿನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನೀಯದಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆಯವರೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹೊರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನಲ್ಲಿ ಸೇರಿದೆ. ಶಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಂಡ ಸ್ವಭಾವವತ ದೀನದಯಾಳು, ಶೀಘ್ರದಿಂಜಾಗೃತನಾಗು, ಶೀಘ್ರದಿಂಜಾಗೃತನಾಗು. ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ, ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸಲೋ ಕದಬನ ಬಂಧನ, ನೀಗಿಸಲೋ ಕದಬನ ಬಂಧನ. ಪರಮಾತ್ಮ, ಹಾಗೆಗಳ ನಗೆಯಿಂದಾಗಿಸದೆ ಯೋಗ ನಿದ್ರೆಯಂ ಜಾಗೃತ